ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಿರುಕುಳ ನೀಡುತ್ತಿರುವಂತಹ ಪ್ರಕರಣಗಳು ಮತ್ತೆ ಮುನ್ನೆಲೆಗೆ ಬಂದಿವೆ. ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಕಾಮೆಂಟ್ಗಳನ್ನು ಮಾಡಲಾಗ್ತಾ ಇದೆ. ಜಲಗಾರ ಯೂನಿವರ್ಸಿಟಿ ಎನ್ನುವ ಹೆಸರಿನ ಖಾತೆಯಿಂದ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕಿರುಕುಳ ನೀಡಿರುವಂತಹ ಆರೋಪ ಇದೆ. ವಿಜಯಲಕ್ಷ್ಮಿ ಅವರು ಒಂದು ಸಿನಿಮಾ ನೋಡೋಕೆ ಹೋಗಿದ್ದಂತಹ ವಿಡಿಯೋವನ್ನ ಪೋಸ್ಟ್ ಮಾಡಿ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ದಾರೆ. ಇವರೇ ನೋಡಿ ಕ್ರಿಮಿನಲ್ ದರ್ಶನ್ ಹೆಂಡತಿ ಅಂತ ಅವಹೇಳನ ಮಾಡಿದ್ದಾರೆ. ಗಂಡ ಜೈಲಿನಲ್ಲಿದ್ದಾನೆ ಎಂದು ನಿಂದನಾತ್ಮಕ ಪೋಸ್ಟ್ ಅನ್ನ ಮಾಡಿದ್ದಾರೆ. ವೈಯಕ್ತಿಕ ಬದುಕನ್ನ ಗುರಿಯಾಗಿಸಿ ಕಿಡಿಗೇಡಿಗಳು ವಿಜಯಲಕ್ಷ್ಮಿ ಅವರನ್ನ ಟ್ರಾಲ್ ಮಾಡಿದ್ದಾರೆ. ದೂರು ನೀಡದಂತೆ ಪರೋಕ್ಷವಾಗಿ ಒತ್ತಡ ಹಾಕಿದ್ದಾರೆನ್ನುವಂತಹ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಕೆಟ್ಟ ಕಾಮೆಂಟ್ ಬಗ್ಗೆ ಪೊಲೀಸರ ಗಮನಕ್ಕೆ ವಿಜಯಲಕ್ಷ್ಮಿ ತೆಗೆದುಕೊಂಡು ಬಂದಿದ್ದು ನಕಲಿ ಅಕೌಂಟ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸೈಬರ್ ಪೊಲೀಸರು ಮುಂದಾಗಿದ್ದಾರೆ. ಇದೇ ವರ್ಷದ ಜನವರಿ ತಿಂಗಳಿನಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಇದೇ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟದಾಗಿ ಕಾಮೆಂಟ್ ಮಾಡಲಾಗಿತ್ತು. ಒಂದಷ್ಟು ಕಿಡಿಗೇಡಿಗಳು ಮೆಸೇಜ್ ಅನ್ನ ಕೂಡ ಮಾಡಿದ್ರು, ಅಶ್ಲೀಲ ಪದಗಳನ್ನ ಬಳಸಿ ನಿಂದಿಸಿದ್ರು. ಆ ಸಂದರ್ಭದಲ್ಲಿ ಕೂಡ ವಿಜಯಲಕ್ಷ್ಮಿ ಪೊಲೀಸರ ಮೊರೆ ಹೋಗಿದ್ರು, ಎಫ್ಐಆರ್ ಅನ್ನ ದಾಖಲಿಸಿದ್ರು, ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ 6 ಜನರನ್ನ ಬಂಧಿಸಲಾಗಿತ್ತು. ಇದೇ ಸಾಮಾಜಿಕ ಮಾಧ್ಯಮಗಳಲ್ಲಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಪದಗಳಿಂದ ನಿಂದಿಸಿದವರಿಗೆ ಹಾಗೂ ಮೆಸೇಜ್ ಮಾಡಿ ಅವರಿಗೆ ಕಿರುಕುಳವನ್ನ ನೀಡಿದವರನ್ನ ಬಂಧಿಸಲಾಗಿತ್ತು. ಅದಾದ ನಂತರ ಮತ್ತೆ ಇದೀಗ ಸಾಮಾಜಿಕ ಮಾಧ್ಯಮಗಳಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕಿರುಕುಳ ನೀಡಿರುವಂತಹ ಪ್ರಕರಣ ಮುನ್ನೆಲೆಗೆ ಬಂದಿದೆ. ಅದು ಜಲಗಾರ ಯೂನಿವರ್ಸಿಟಿ ಎನ್ನುವಂತಹ ಒಂದು ಪೇಜ್ ಅನ್ನ, ಒಂದು ನಕಲಿ ಖಾತೆಯನ್ನ ತೆರೆದಿರುವಂತಹ ಕಿಡಿಗೇಡಿಗಳು ಅದರಲ್ಲಿ ವಿಜಯಲಕ್ಷ್ಮಿ ಅವರ ಫೋಟೋ ಹಾಗೂ ವಿಡಿಯೋಗಳನ್ನ ಬಳಕೆ ಮಾಡಿಕೊಂಡು ಟ್ರೋಲ್ ಅನ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ವಿಜಯಲಕ್ಷ್ಮಿ ಅವರು ಒಂದು ಸಿನಿಮಾ ನೋಡೋದಕ್ಕೆ ಅಂತ ಥಿಯೇಟರ್ಗೆ ಹೋಗಿದ್ರು. ಆ ಫೋಟೋಗಳನ್ನ, ಆ ವಿಡಿಯೋಗಳನ್ನ ಬಳಸಿಕೊಂಡು ಆ ವಿಡಿಯೋವನ್ನ ಪೋಸ್ಟ್ ಮಾಡಿ ಅಲ್ಲಿ ಕೆಟ್ಟದಾಗಿ ಕಾಮೆಂಟ್ ಅನ್ನ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ನಟಿ ರಮ್ಯಾ ಅವರಿಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿದವರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿತ್ತು, ಹಲವರನ್ನ ಬಂಧಿಸಲಾಗಿತ್ತು. ಇದೇ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲವಾಗಿ ನಿಂದಿಸಿದವರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿತ್ತು, 6 ಜನರನ್ನ ಬಂಧಿಸಲಾಗಿತ್ತು. ಈ ರೀತಿ ಕಾಮೆಂಟ್ ಮಾಡಿದ್ರೆ, ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರೆ, ಅಶ್ಲೀಲ ಪದಗಳಿಂದ ನಿಂದಿಸಿದ್ರೆ ಕೇಸ್ ದಾಖಲಾಗುತ್ತೆ, ಬಂಧಿಸಲಾಗುತ್ತೆ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಒಂದಷ್ಟು ಕಿಡಿಗೇಡಿಗಳು ಪೊಲೀಸರ ಭಯವಿಲ್ಲದೆ ಮತ್ತೆ ಅದೇ ತಪ್ಪನ್ನ ಮಾಡ್ತಿದ್ದಾರೆ. ಈಗ ಎಷ್ಟು ಜನರ ವಿರುದ್ಧ ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಂದೇಶ್? ಪ್ರತೀಕ್ಷಾ, ಸದ್ಯ ವಿಜಯಲಕ್ಷ್ಮಿ ಅವರು ದೂರನ್ನ ಕೊಟ್ಟಿಲ್ಲ, ಅದರ ಬದಲಿಗೆ ಮಾಹಿತಿಯನ್ನ ಈಗ ಪೊಲೀಸರಿಗೆ ಹಂಚಿಕೊಂಡಿರುವಂತದ್ದು. ಅಂದ್ರೆ ಈ ಹಿಂದೆ ಕೂಡ ಪ್ರಕರಣ ದಾಖಲಾಗಿದ್ದರಿಂದ ಇಲ್ಲಿ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಈ ರೀತಿ ನಿಂದನಾತ್ಮಕ ಪೋಸ್ಟ್ ಗಳನ್ನ, ಜೊತೆಗೆ ಇಲ್ಲಿ ಮಾನಹಾನಿಕರ ಪೋಸ್ಟ್ ಗಳನ್ನ ಯಾರೆಲ್ಲ ಹಾಕ್ತಾರೆ ಅಂತವರ ಮೇಲೆ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಈಗ ಹದ್ದಿನ ಕಣ್ಣನ್ನ ಇಟ್ಟಿರುವಂತದ್ದು. ಈಗ ಸದ್ಯ ವಿಜಯಲಕ್ಷ್ಮಿ ಅವರಿಂದ ಮಾಹಿತಿ ಬಂದಿರೋದ್ರಿಂದ ಮತ್ತೆ ಅಶ್ಲೀಲ ಕಮೆಂಟ್ ಗಳು ವಿಜಯಲಕ್ಷ್ಮಿ ಅವರಿಗೆ ಮಾಡ್ತಾ ಇರೋದ್ರಿಂದ ಈಗ ಸದ್ಯ ಯಾವ ಒಂದು ಅಕೌಂಟ್ ನಿಂದ ಈ ರೀತಿ ಮೆಸೇಜ್ ಗಳು ಮಾಡ್ಲಾಗ್ತಿದೆಯೋ ಆ ಒಂದು ಅಕೌಂಟ್ ಯಾರು ಕ್ರಿಯೇಟ್ ಮಾಡಿದ್ದಾರೆ ಅಂತವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಈಗ ಸದ್ಯ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಯಾಕೆ ಈ ರೀತಿಯ ಕಮೆಂಟ್ ಗಳು ಮತ್ತೆ ಮುಂದುವರಿತಾ ಇದೆ ಅಂದ್ರೆ ಕಂಪ್ಲೇಂಟ್ ಆಗ್ತಾ ಇದೆ, ಜೊತೆಗೆ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾ ಇದ್ರು ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿಯ ಪೋಸ್ಟ್ ಗಳನ್ನ ಹಾಕೋದನ್ನ ಇನ್ನೂ ಕೂಡ ನಿಲ್ಸಿಲ್ಲ ಕಿಡಿಗೇಡಿಗಳು. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ನಾವು ಬೇರೆ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿದ್ರೆ ಪೊಲೀಸರು ನಮ್ಮನ್ನ ಫೈಂಡ್ ಔಟ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಈ ರೀತಿಯ ಒಂದು ಕಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ. ಆದ್ರೆ ಪೊಲೀಸರು URL ID ಮುಖಾಂತರವಾಗಿ ಇದನ್ನ, ಅಂದ್ರೆ ಈ ಒಂದು ಐಡಿಯನ್ನ ಯಾರು ಕ್ರಿಯೇಟ್ ಮಾಡಿರ್ತಾರೆ ಅಂತವರ ಒಂದು ಯಾರು ಕ್ರಿಯೇಟ್ ಮಾಡಿರ್ತಾರೆ ಕ್ರಿಯೇಟರ್ಸ್ ಪತ್ತೆ ಹಚ್ಚುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಹಾಗಾಗಿ ಈಗ ಸದ್ಯ ಮಾಹಿತಿಯನ್ನ ಕೊಟ್ಟಿರೋದ್ರಿಂದ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಈ ಒಂದು ಪೋಸ್ಟ್ ಅನ್ನ ಅಥವಾ ಈ ಒಂದು ಐಡಿ ಏನಿದೆ, ಐಡಿಯನ್ನ ಯಾರು ಕ್ರಿಯೇಟ್ ಮಾಡಿದ್ದಾರೆ ಅವರನ್ನ ಫೈಂಡ್ ಔಟ್ ಮಾಡಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇದು ಸ್ಪೆಷಲ್ ಡ್ರೈವ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಸ್ವಯಂ ಪ್ರೇರಿತವಾಗಿ ಸೈಬರ್ ಕ್ರೈಮ್ ಪೊಲೀಸರು ಕೂಡ ನಿಂದನಾತ್ಮಕ ಪೋಸ್ಟ್ ಗಳನ್ನ ಯಾರೆಲ್ಲ ಆಗ್ತಾ ಇದ್ದಾರೆ ಅಂತವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಈಗ ಸದ್ಯ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.